ನಮಸ್ಕಾರ, ನಾನು ಡಾಕ್ಟರ್ ಅಮರೀಶ್ ಬಿರಾದರ್ ಅಂತ. ನಾನೊಬ್ಬನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಬ್ಡಾಮಿನಲ್ ಹರ್ನಿಯಾಸ್ ಬಗ್ಗೆ. ಸೊ ತುಂಬ ಜನ ನಮ್ಮ ಹತ್ರ ಹೊಟ್ಟೆಯಲ್ಲಿ ತುಂಬ ದೊಡ್ಡದು ಸ್ವೆಲ್ಲಿಂಗ್ ತೊಗೊಂಡು ಬರ್ತಾರೆ. ಅದು ಹರ್ನಿಯಾ ಆಗಿರುತ್ತೆ, ಇಲ್ಲಾಂದರೆ ಡೈವರಿಕೇಷನ್ ಆಫ್ ರೆಕ್ಟೈನ್ ಅಂತ ಹೇಳ್ತೀವಿ, ಈ ಕಂಡೀಷನ್ ಆಗಿರ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಪ್ರೀವಿಯಸ್ ಸರ್ಜರಿ ಆಗಿತ್ತು ಅಂತಂದರೆ ಅದ್ರ ಮುಖಾಂತರ ಹರ್ನಿಯಾ ಹೊರಗಡೆ ಬರ್ತಾ ಇರ್ಬೋದು. ಈ ಥರ ಇದ್ದಾಗ ನಾವು ಒಂದು ಅಬ್ಡಾಮಿನೋಪ್ಲಾಸ್ಟಿ ಅಂತ ಹೇಳಿ ಸರ್ಜರಿ ಆಫರ್ ಮಾಡ್ತೀವಿ. ಅಬ್ಡಾಮಿನೋಪ್ಲಾಸ್ಟಿ ಸರ್ಜರಿಯಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಒಂದು ಅಂಡರ್ವೇರ್ ಏನು ಹಾಕೋತೀವಿ ಆ ಜಾಗದಲ್ಲಿ ಒಂದು ಸಣ್ಣ ಕಟ್ ಮಾಡಿ ಒಳಗಡೆ ಹೋಗಿ ಯಾವ ಮಸಲಿಂದ ಈ ವೀಕ್ನೆಸ್ ಆಗಿ ಈ ಹರ್ನಿಯಾ ಆಗ್ತಾ ಇದೆ ಆ ಮಸಲ್ ಅದನ್ನು ಟೈಟ್ ಮಾಡ್ತೀವಿ. ಟೈಮ್ಸ್ ಸ್ವಲ್ಪ ಸಲ ಅದು ಮಸಲ್ ಟೈಟ್ನೆಸ್ ಇಟ್ಕೊಂಡಿಲ್ಲ, ಆ ಟೈಮಲ್ಲಿ ನಮಗೊಂದು ಮೆಶ್ ಅಂತ ಬೇಕಾಗ್ಬೋದು. ಆ ಮೆಶ್ ಹಾಕಿ ನಾವು ಟೈಟ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಅದು ಆಗಿದ್ಮೇಲೆ ಎಕ್ಸ್ಟ್ರಾ ಸ್ಕಿನ್ ಏನಿರುತ್ತೆ ಅದು ನಾವು ತೆಗೆದು ನಾವು ಟೈಟ್ ಸ್ಕಿನ್ ಸ್ವಿಚರಿಂಗ್ ಮಾಡ್ತೀವಿ. ಅದು ಆಗಿದ್ಮೇಲೆ ಹೊಸ ಅಂಬಲಿಕಸ್ ಬೇಕಾಗಿತ್ತು ಅಂತಂದರೆ ಹೊಸ ಅಂಬಲಿಕಸ್ಸು ಮಾಡಿಕೊಡ್ತೀವಿ. ಈ ಪ್ರೊಸೀಜರ್ ಬಂದುಬಿಟ್ಟು ಯೂಶ್ವಲಿ 2 ಅಥವಾ 3 ದಿವಸ ಹಾಸ್ಪಿಟಲ್ ಸ್ಟೇ ಆಗಿರುತ್ತೆ. ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಸರ್ಜರಿ ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ ಇರುತ್ತೆ. ಇದು ಆಗಿದ್ಮೇಲೆ ಅಬ್ಡಾಮಿನ್ ಫುಲ್ ಟೈಟ್ ಆಗುತ್ತೆ, ಭಾಳ ನೀಟಾಗಿ ಕಾಣುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಬೇರೆಯೇ ಬರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಸಲ ನಾವು ಲೈಪೋಸೆಕ್ಷನ್ನು ಕಂಬೈನ್ ಮಾಡ್ತೀವಿ ಬಾಡಿ ಶೇಪ್ ಚೆನ್ನಾಗಿ ಕೊಡೋಕ್ಕೆ. ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮ ಆಫೀಸ್ ನಂಬರ್ 90722172 ಕರೆ ಮಾಡ್ಬೋದು. ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಧನ್ಯವಾದ.